ಇವತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೆ ಕೃಷ್ಣ ಬೈರೇಗೌಡರು ಇವತ್ತು ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆಗೆ ಸಂವಾದ ಕಾರ್ಯಕ್ರಮದಲ್ಲಿ ಏನು ಭಾಗಿಯಾಗ್ತಾ ಇದ್ದಾರಲ್ಲ, ನೂತನ ಅಪಾರ್ಟ್ಮೆಂಟ್ ಕಾಯ್ದೆಯನ್ನು ಜಾರಿಗೊಳಿಸುವ ಮುನ್ನ ಈಗ ಚರ್ಚೆ ಮಾಡುವಂಥದ್ದು ವಿಚಾರ. ಕಾಯ್ದೆಗೂ ಮುನ್ನ ಸಕ್ಷಮ ಪ್ರಾಧಿಕಾರವನ್ನು ರಚಿಸಿ 54 ವರ್ಷಗಳ ಬೇಡಿಕೆಯನ್ನು ಮೊದಲು ಈಡೇರಿಸಿ, ಸಕ್ಷಮ ಪ್ರಾಧಿಕಾರ ಇಲ್ಲದೆ ಸಮಸ್ಯೆ ಬಗೆಹರಿಯಲ್ಲ, ಸಕ್ಷಮ ಪ್ರಾಧಿಕಾರ ಮಾಡುವಂತೆ ಸಿಎಂಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ಹಿಂದೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿ. ಅಪಾರ್ಟ್ಮೆಂಟ್ಗಳಲ್ಲಿ ಜ್ವಲಂತ ಸಮಸ್ಯೆಗಳಿದ್ದಾವೆ, ಸಣ್ಣ ಪುಟ್ಟ ವಿಚಾರಕ್ಕೂ ಕೋರ್ಟ್ಗೆ ಹೋಗಬೇಕಿದೆ. ಹೀಗಾಗಿ ಸಕ್ಷಮ ಪ್ರಾಧಿಕಾರಕ್ಕೆ ಧನಂಜಯ್ ಬೇಡಿಕೆಯನ್ನು ಇಟ್ಟಿದ್ದಾರೆ. ಮನೆ ಗ್ರಾಹಕರ ವೇದಿಕೆ ಸಂಚಾಲಕ ಧನಂಜಯ್ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಹಿಂಗೆ ಮಾಡಿ ಅಂತ. ಜ್ವಲಂತ ಸಮಸ್ಯೆ ಏನಿದೆ, ಈ ಒಂದು ಜ್ವಲಂತ ಸಮಸ್ಯೆ ಏನಿದೆ ಇದನ್ನ ಬಗೆಹರಿಸಬೇಕು ಅಂತ ಹೇಳಿ ಆಗ DCM ಆದಂತಹ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಡಿಸೆಂಬರ್ನಲ್ಲಿ ಒಂದು ಮೀಟಿಂಗ್ ಅನ್ನ ಮಾಡಿರ್ತಾರೆ. ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡಿ ಎಲ್ಲ ಮನೆ ಗ್ರಾಹಕರನ್ನ ಮತ್ತು ಅಪಾರ್ಟ್ಮೆಂಟ್ ನಿವಾಸಿಗಳನ್ನ ಕರೆದು ಒಂದು ಭರವಸೆಯನ್ನ ಕೊಟ್ಟಿರ್ತಾರೆ. ನಾವು ಒಂದು ಹೊಸ ಕಾನೂನನ್ನ ಮಾಡ್ತೇವೆ, ನಿಮ್ಮ ಭೂಮಿ ನಿಮಗೆ ಬರಬೇಕು, ನಿಮ್ಮ ಭೂಮಿ ನಿಮ್ಮ ಹಕ್ಕು ಅನ್ನುವಂತಹ ಒಂದು ವಾಗ್ವಾದವನ್ನ ಕೊಟ್ಟಿರ್ತಾರೆ. ಆ ವಾಗ್ವಾದದ ರೀತಿಯಲ್ಲಿ 6 ತಿಂಗಳ ನಂತರ, ಸುಮಾರು 6 ರಿಂದ 7 ತಿಂಗಳ ನಂತರ ಇವತ್ತು ಅಂದ್ರೆ ಒಂದು ನೋಟಿಫಿಕೇಶನ್ ನೋಡಿದ್ವಿ, ಸರ್ಕಾರದ ನೋಟಿಫಿಕೇಶನ್ 15ನೇ ತಾರೀಕು ಮತ್ತೆ ಇನ್ನೊಂದು ಪಬ್ಲಿಕ್ ಕನ್ಸಲ್ಟೇಷನ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದೇವೆ ಅನ್ನುವಂತಹ ಒಂದು ನೋಟಿಸ್ ಅನ್ನ ನೋಡಿರ್ತೇವೆ. ಆದರೆ ನಾವು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮತ್ತು ಚೀಫ್ ಮಿನಿಸ್ಟರ್ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಮನವಿ ಮಾಡ್ಕೊಳೋದೇನು ಅಂತ ಹೇಳಿದ್ರೆ, ಸ್ವಾಮಿ, ಕರ್ನಾಟಕ ಅಪಾರ್ಟ್ಮೆಂಟ್ ಆ್ಯಕ್ಟು ಸುಮಾರು 54 ವರ್ಷದಿಂದ ಇದೆ. ಆದರೆ ಇದಕ್ಕೆ ನಮಗೆ ಪ್ರಾಬ್ಲಮ್ ಆಗಿದ್ದು ಎಲ್ಲಿ ಅಂತ ಹೇಳಿದ್ರೆ, ಸಕ್ಷಮ ಪ್ರಾಧಿಕಾರವನ್ನು ಕೊಡಲಿಲ್ಲ. ಸರ್ಕಾರದವರು ಆ್ಯಕ್ಟನ್ನೇನೋ ಜಾರಿ ಮಾಡಿದ್ರು, ಆದರೆ ಆ್ಯಕ್ಟನ್ನು ಜಾರಿ ಮಾಡಿದ್ಮೇಲೆ ಆ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡುವಂತಹ ಒಂದು ಸಕ್ಷಮ ಪ್ರಾಧಿಕಾರವನ್ನು ನೇಮಕನೇ ಮಾಡಲಿಲ್ಲ. ಅಂದರೆ ನಮಗೆ ಆ್ಯಕ್ಟ್ ಮುಖ್ಯ ಅಲ್ಲ ಸರ್, ನಮಗೆ ಬೇಕಾಗಿರೋದು ಸಕ್ಷಮ ಪ್ರಾಧಿಕಾರ. ಸಕ್ಷಮ ಪ್ರಾಧಿಕಾರ ಇಲ್ಲ ಅಂತ ಹೇಳಿದ್ರೆ ಆ್ಯಕ್ಟನ್ನು ಯಾರು ನೋಡ್ಕೋತಾರೆ? ಒಂದು ರೀತಿಯಲ್ಲಿ ಮಗುವಿಗೆ ಅಪ್ಪ ಅಮ್ಮ ಇಲ್ಲದೆ ಇರುವಂತಹ ಪರಿಸ್ಥಿತಿಯನ್ನ ಸರ್ಕಾರ ನಿರ್ಮಾಣ ಮಾಡಿಬಿಟ್ಟಿದೆ. ಅಪಾರ್ಟ್ಮೆಂಟ್ಗಳನ್ನು ಸೃಷ್ಟಿ ಮಾಡಿದ್ದಾರೆ, ಆದರೆ ಅಪಾರ್ಟ್ಮೆಂಟ್ ಸಂಘಗಳನ್ನು ರಚನೆ ಮಾಡಲಿಕ್ಕೆ ಸಕ್ಷಮ ಪ್ರಾಧಿಕಾರ ಕೊಟ್ಟಿಲ್ಲ. ಆ್ಯಕ್ಟನ್ನು ಮಾಡಿದ್ದಾರೆ, ಆದರೆ ಪ್ರಾಧಿಕಾರ ಕೊಡಲಿಲ್ಲ. ಪ್ರಾಧಿಕಾರನೇ ಇಲ್ಲ ಅಂತ ಹೇಳಿದರೆ ಹೇಗೆ ಇಂಪ್ಲಿಮೆಂಟ್ ಮಾಡೋದು? ಹೀಗೆ ಸಾಕಷ್ಟು ಸಮಸ್ಯೆಗಳಿದ್ದಾಗ ಮನೆ ಗ್ರಾಹಕರು ಏನಾದರೂ ವ್ಯಾಜ್ಯಗಳು ಬಂದರೆ ಎಲ್ಲಿಗೆ ಹೋಗಬೇಕು? ಕೋರ್ಟ್ಗಳಿಗೆ ಹೋಗುವಂತಹ ಪ್ರಸಂಗಗಳು ಬರ್ತಾ ಇದೆ. ಕೋರ್ಟ್ಗಳಲ್ಲಿ ಬೇಗ ಕೇಸ್ಗಳನ್ನು ಡಿಸ್ಪೋಸ್ ಮಾಡುವಂತಹ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಾಗಲಿ ಅಥವಾ ಇಡೀ ದೇಶದಲ್ಲಾಗಲಿ ಕೋರ್ಟಲ್ಲಿ ಯಾವಾಗಲೂ ಸಹ ನಿಧಾನ ಆಗುತ್ತೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಸಕ್ಷಮ ಪ್ರಾಧಿಕಾರವನ್ನು ಕೊಟ್ಟರೆ ಚಿಕ್ಕ ಪುಟ್ಟ ವ್ಯಾಜ್ಯಗಳೇನಿರುತ್ತೆ ಆ ವ್ಯಾಜ್ಯಗಳನ್ನು ನಾವು ಸರ್ಕಾರದ ಮಟ್ಟದಲ್ಲಿಯೇ ಸಹ ಬಗೆಹರಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆ ಆಗುತ್ತೆ. ಇದು ಪ್ರಮುಖವಾದಂತಹ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತ್ತರ್ ಸಂಪರ್ಕದಲ್ಲಿದ್ದಾರೆ. ಸತ್ತರ್, ಅಪಾರ್ಟ್ಮೆಂಟ್ ನಿವಾಸಿಗಳ ಬೇಡಿಕೆ ಏನು, ಅವರ ಸಂಘಟನೆ ಬೇಡಿಕೆ ಏನು, ಸರ್ಕಾರ ಏನು ಮಾಡೋದಕ್ಕೆ ಹೊರಟಿದೆ, ಸದ್ಯಕ್ಕೆ ಈ ಹೊತ್ತಿಗೆ ಏನೇನು ಮಾಹಿತಿ ಇದೆ ನಿಮ್ಮ ಹತ್ರ ಸತ್ತರ್? ಡಿ.ಕೆ. ಶಿವಕುಮಾರ್ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮಹತ್ವದ ಸಭೆಯನ್ನು ಮಾಡಲಿದ್ದಾರೆ. ಆ ಸಂವಾದ ಸಭೆ ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆಗೆ ಇವತ್ತು ಸಂವಾದ ಮಾಡ್ತಾರೆ. ಸಕ್ಷಮ ಪ್ರಾಧಿಕಾರವನ್ನು ರಚಿಸೋದ್ರ ಬಗ್ಗೆ ಚರ್ಚೆಗಳು ಆರಂಭವಾಗಿದ್ದಾವೆ. 54 ವರ್ಷಗಳ ಬೇಡಿಕೆಯನ್ನು ಮೊದಲು ಈಡೇರಿಸಬೇಕು ಅಂಥೇಳಿ ಅಪಾರ್ಟ್ಮೆಂಟ್ ನಿವಾಸಿಗಳ ಸಂಘಟನೆಯು ಕೂಡ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದೆ. ಸಕ್ಷಮ ಪ್ರಾಧಿಕಾರ ಮಾಡುವಂತೆ ಸಿಎಂಗೆ ಬೇಡಿಕೆ ಇಟ್ಟಿದ್ದಾರೆ. ಈ ಹಿಂದೆ ಕೊಟ್ಟ ಮಾತಿನಂತೆ ನೀವು ನಡೆದುಕೊಳ್ಬೇಕು ಅಂತೇಳಿ ಹೇಳಿದ್ದಾರೆ. ಅಪಾರ್ಟ್ಮೆಂಟ್ಗಳಲ್ಲಿ ಜ್ವಲಂತ ಸಮಸ್ಯೆಗಳಿದ್ದಾವೆ, ಸಣ್ಣ ಪುಟ್ಟ ವಿಚಾರಕ್ಕೂ ಕೋರ್ಟ್ಗೆ ಹೋಗಬೇಕಿದೆ. ಹೀಗಾಗಿ ಸಕ್ಷಮ ಪ್ರಾಧಿಕಾರಕ್ಕೆ ಧನಂಜಯ್ ಅವರು ಬೇಡಿಕೆ ಇಟ್ಟಿರೋದು. ಸತ್ತರ್ ಇದ್ದಾರೆ ಸಂಪರ್ಕದಲ್ಲಿ. ಸತ್ತರ್, ಏನಿದೆ ನಿಮ್ಮ ಹತ್ರ ಮಾಹಿತಿ? ರಂಜಿತ್, ಇಲ್ಲಿ ಪ್ರಮುಖವಾಗಿ ಇವತ್ತು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಜೊತೆ ಮೀಟಿಂಗ್ ಸಂದರ್ಭದಲ್ಲಿ ಒಂದು ಹಿಂದೆನೆ ಅಂದ್ರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹಿಂದೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಒಂದು ಮೀಟಿಂಗ್ ಮಾಡಿದ್ರು. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಜೊತೆ ಒಂದು ಮೀಟಿಂಗ್ ಮಾಡಿದ್ರು. ಅದಕ್ಕಿಂತ ಮುಂಚಿತವಾಗಿ ಸರಿಸುಮಾರು 50 ವರ್ಷಗಳ ಹಿಂದೆನೆ ಈ ಒಂದು ಸಕ್ಷಮ ಪ್ರಾಧಿಕಾರದ ವಿಚಾರವಾಗಿಯೂ ಕೂಡ ಒಂದಿಷ್ಟು ಚರ್ಚೆ ಆಗುತ್ತೆ. ಇದು ಯಾಕೆಂದ್ರೆ ಕೆಲವೊಂದು ಅಪಾರ್ಟ್ಮೆಂಟ್ಗಳಲ್ಲಿ ಭೂವಾಜ್ಯ ಬಂದಂತಹ ಸಂದರ್ಭದಲ್ಲಿ ಅಥವಾ ಲಿಟಿಗೇಷನ್ ಬಂದಂತಹ ಸಂದರ್ಭದಲ್ಲಿ ಪ್ರತಿಯೊಂದಕ್ಕೂ ಕೂಡ ಕೋರ್ಟಿಗೆ ಹೋಗ್ಬೇಕಾಗುತ್ತೆ. ಇದರಿಂದ ಕೆಲವೊಮ್ಮೆ ಈ ಅಪಾರ್ಟ್ಮೆಂಟ್ ವಿಚಾರವಾಗಿ ಕೋರ್ಟ್ ಪ್ರತಿಯೊಂದು ವಿಚಾರವಾಗಿಯೂ ಕೂಡ ಯಾರೋ ಕೇಸ್ ಆಗಿದ್ದ ಸಂದರ್ಭದಲ್ಲಿ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ. ನಾವು ಪ್ರತಿಯೊಂದನ್ನು ಕೂಡ ಅದಕ್ಕೆ ಒಂದು
ಕೋರ್ಟಿಗೆ ಪ್ರತಿಯೊಂದು ಹೋಗೋ ಬದಲು ಬೇರೆ ಏನಾದ್ರೂ ಪರ್ಯಾಯವಾಗಿ ಮಾರ್ಗ ಇದೆಯಾ, ಅದೊಂದು ಪ್ರಾಧಿಕಾರ ಅಂತ ರಚನೆ ಆದ್ರೆ ಅಥವಾ ಅದಕ್ಕೊಂದು ಕಮಿಟಿ ಅಥವಾ ಏನಾದ್ರೂ ಬೇಕಿದೆ ಅಲ್ಲೇ ಒಂದು ಮೊದಲ ಹಂತವಾಗಿ ಚರ್ಚೆ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಈ ಹಿಂದಿನದು ಚರ್ಚೆ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ನಿಯಮವನ್ನು ಕೂಡ ಮಾಡಿದ್ರು, ಒಂದಿಷ್ಟು ಮಾನದಂಡವನ್ನು ಕೂಡ ಮಾಡಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ರು. ಬಟ್ ಅದು ಇನ್ನೂ ಕೂಡ ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಅದರ ಜೊತೆಗೆ ಈ ಹಿಂದೆ ಇದೇ ಡಿ ಕೆ ಶಿವಕುಮಾರ್ ಅವರು ಅಪಾರ್ಟ್ಮೆಂಟ್ ಮಾಲೀಕರ ಜೊತೆ ಮಾತನಾಡಿದ ಸಂದರ್ಭ ಸಕ್ಷಮ ಪ್ರಾಧಿಕಾರ ಆಗಿರ್ಬೋದು, ರೇರಾ ಇದಾಗಿರ್ಬೋದು ಅಥವಾ ಕಾಮನ್ ಏರಿಯಾ ಲ್ಯಾಂಡ್ ಖಾತಾ ಕಾರ್ಪಸ್ ಏನಿದೆ ಆ ರೀತಿ ಅದಾಗಿರ್ಬೋದು ಅಥವಾ ಬೈಲಾ ವಿಚಾರ. ಉದಾಹರಣೆಗೆ ಈಗ ಅಪಾರ್ಟ್ಮೆಂಟ್ ಒಬ್ಬ ಬಿಲ್ಡಿಂಗ್ ನಿರ್ಮಾಣ ಮಾಡಿದಂತ ಸಂದರ್ಭದಲ್ಲಿ ಅದಾದ ನಂತರ ಬರುವಂತ ಎಫೆಕ್ಟ್, ಆಫ್ಟರ್ ಎಫೆಕ್ಟ್ಗೂ ಕೂಡ ಪ್ರತಿಯೊಂದಕ್ಕೂ ಕೂಡ ಕಾನೂನು ಹೋರಾಟ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಮಾತುಕತೆ ಮೂಲಕ ಬಗೆಹರಿಸಬಹುದಾ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಕಾಯ್ದೆ, ಒಂದು ಅಂತಿಮ ಹಂತದ ಒಂದು ಕಾಯ್ದೆ ತರಲು ಕೂಡ ಇದೀಗ ಮುಂದಾಗಿರುವಂತದ್ದು. ಈ ಹಿನ್ನೆಲೆ ಅದನ್ನು ಆ ಒಂದು ಕರಡು ಸಮಿತಿ ಅಂದ್ರೆ 54 ವರ್ಷಗಳ ಹಿಂದೆ ಅಪಾರ್ಟ್ಮೆಂಟ್ ಆಕ್ಟ್ ಇದ್ರೂ ಕೂಡ ಅದರ ಅನುಷ್ಠಾನ ಮಾಡಿದ ತಕ್ಷಣ ಪ್ರಾಧಿಕಾರ ನೇಮಕ ಆಗಿಲ್ಲ. ಆ ಒಂದು ವಿಚಾರವಾಗಿಯೂ ಕೂಡ ಇವತ್ತು ಅಂತಿಮ ಹಂತದ ಒಂದು ಕರಡು ಸಮಿತಿಯ ಪ್ರಕಟ ಮಾಡುವ ಮುಂಚಿತವಾಗಿ ಅಪಾರ್ಟ್ಮೆಂಟ್ ಮಾಲೀಕರ ಒಂದು ಅಹವಾಲು ಅಥವಾ ಅವರ ಅಭಿಪ್ರಾಯವನ್ನು ಆಲಿಸಿ ಇದಾದ ನಂತರ ಮುಂದಿನ ಹಂತದಲ್ಲಿ ಓಕೆ ಸತ್ತರ್, ಹಾಗೆ ಸಂಪರ್ಕದಲ್ಲಿರಿ.